ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಹಲ್ಗಾಮ್ ದಾಳಿಗೆ ಭಾರತದಿಂದ ಪ್ರತೀಕಾರದ ಹೆಜ್ಜೆ. 26 ಜನರ ಸಾವಿಗೆ ಕಾರಣನಾದ ಉಗ್ರರಿಬ್ಬರ ಮನೆ ಧ್ವಂಸ. ಆಸಿಫ್ ಶೇಖ್ ಮನೆ ಐಡಿ ಇಟ್ಟು ಸ್ಫೋಟ. ಆದಿಲ್ ಹುಸೇನ್ ಮನೆಯ ಮೇಲೆ ಬುಲ್ಡೋಸರ್ನಿಂದ ದಾಳಿ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಸೇನೆಯಿಂದ ಉಗ್ರ ಸಂಹಾರ ಶುರು. ಬಂಡಿಪೋರಾ ಬಳಿ ಎಲ್ಇಟಿ ಕಮಾಂಡರ್ ಅಲ್ತಾಫ್ ಲಲ್ಲಿ ಫಿನಿಶ್. ಕಾರ್ಯಾಚರಣೆಯ ವೇಳೆ 2 ಯೋಧರಿಗೆ ಗಾಯ. ಪಹಲ್ಗಾಮ್ ದಾಳಿಗೂ ಮುನ್ನ ಹಮಾಸ್ ಉಗ್ರರ ಭೇಟಿ. ಫೆಬ್ರವರಿಯಲ್ಲಿ ಮೀಟ್ ಆಗಿ ಏಪ್ರಿಲ್ನಲ್ಲಿ ಲಷ್ಕರ್ ಎ ತಯ್ಯಬಾ ಉಗ್ರರಿಂದ ದಾಳಿ. 2 ತಿಂಗಳಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಇಸ್ರೇಲ್ ಗಾಜಾ ಮಾದರಿಯಲ್ಲೇ ಅಟ್ಯಾಕ್. ಉಗ್ರರ ದಾಳಿ ಸ್ಥಳಕ್ಕಿಂದು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ. ಭದ್ರತೆಯ ಪರಿಸ್ಥಿತಿ, ಭದ್ರತಾ ವೈಫಲ್ಯ ಬಗ್ಗೆ ಪರಿಶೀಲನೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಇವತ್ತೇ ವಿಸಿಟ್. ಪಾಕಿಸ್ತಾನಕ್ಕೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಯಿತು ಆತಂಕ. ತಮ್ಮ ಸೇನೆಗೆ ಹೈ ಅಲರ್ಟ್ ಘೋಷಿಸಿರುವ ಅಲ್ಲಿನ ಸರ್ಕಾರ. ಗಡಿಯಲ್ಲಿ ಹೆಚ್ಚಿನ ಪ್ರಮಾಣದ ಸೈನಿಕರ ಜಮಾವಣೆ. ಜಮ್ಮು ಕಾಶ್ಮೀರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ತಲೆಮರೆಸಿಕೊಂಡಿರೋ ಶಂಕೆ. ಬೆಟ್ಟ ಗುಡ್ಡಗಳಲ್ಲಿ ಅಡಗಿರೋ ಭಯೋತ್ಪಾದಕರು. ರಕ್ತ ಪಿಪಾಸುಗಳ ಬೇಟೆಗೆ ನಿಂತ ಭಾರತೀಯ ಸೇನೆ. ಅಮಾಯಕ ಜನರ ಜೀವ ತೆಗೆದ ಪಾಕಿಸ್ತಾನಿ ಉಗ್ರರ ಮೇಲೆ ಪ್ರೀತಿ. ಪಹಲ್ಗಾಮ್ ದಾಳಿಯನ್ನು ಸಮರ್ಥಿಸಿಕೊಂಡ ಅಸ್ಸಾಂ ಶಾಸಕ ಅಮಿನುಲ್ಲಾ ಇಸ್ಲಾಂ. ದೇಶದ್ರೋಹದ ಆರೋಪದಡಿ ಎಐಯುಡಿಎಫ್ ಎಂಎಲ್ಎಯನ್ನು ಬಂಧಿಸಿದ ಅಸ್ಸಾಂ ಪೊಲೀಸರು. ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ. ಮೂಡಿಗೆರೆ ತಾಲೂಕು ಬಂದ್ಗೆ ಕರೆ. ಸಂಜೆ 6 ಗಂಟೆಯವರೆಗೂ ತಾಲೂಕು ಬಂದ್. ಅಂಗಡಿ ಮುಂಗಟ್ಟುಗಳು ಕ್ಲೋಸ್. ಪಹಲ್ಗಾಮ್ ದಾಳಿ ಖಂಡಿಸಿ ದೇಶದಾದ್ಯಂತ ಹೋರಾಟದ ಕಿಚ್ಚು. ದೆಹಲಿಯ ಕೆಂಪುಕೋಟೆ ಬಳಿ ಪ್ರತಿಭಟನೆ. ಪಾಕಿಸ್ತಾನದ ವಿರುದ್ಧ ಘೋಷಣೆ. ಕಲಬುರಗಿಯಲ್ಲಿ ಬೀದಿಗೆ ಬಂತು ಪಾಕಿಸ್ತಾನದ ಧ್ವಜ. ಜಗತ್ ವೃತ್ತದ ಬಳಿ ರಸ್ತೆಯಲ್ಲಿ ಸರತಿ ಸಾಲಲ್ಲಿ ಪಾಕ್ ಧ್ವಜ ಅಂಟಿಸಿದ ಅನಾಮಿಕರು. ಬಾವುಟ ತೆಗೆದ ಮುಸ್ಲಿಂ ಮಹಿಳೆಯರು. ಪಾಕಿಸ್ತಾನದ ಪ್ರಜೆಗಳಿಗೆ ದೇಶ ಬಿಡಲು ಕೇಂದ್ರದ ಡೆಡ್ಲೈನ್. ಗೃಹ ಸಚಿವ ಪರಮೇಶ್ವರ್ರಿಂದ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ. ರಾಜ್ಯದಲ್ಲಿನ ಪಾಕ್ ಪ್ರಜೆಗಳ ಹುಡುಕಾಟಕ್ಕೆ ಸೂಚನೆ ಕೊಡಲು ಸಜ್ಜು. ಉಗ್ರರ ವಿಚಾರದಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಭಿನ್ನ ನಿಲುವು. ಭದ್ರತಾ ವೈಫಲ್ಯವೇ ಘಟನೆಗೆ ಕಾರಣ ಅಂತ ರಾಜ್ಯ ನಾಯಕರ ಆಕ್ರೋಶ. ಹೈಕಮಾಂಡ್ ಫುಲ್ ಸೈಲೆಂಟ್ ಆಗಿರೋದ್ರಿಂದ 16 ಚರ್ಚೆ. ಭಯೋತ್ಪಾದಕರ ದಾಳಿ ವಿಚಾರದಲ್ಲೂ ರಾಜಕೀಯ. ಕನ್ನಡಿಗರ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ತೇಜಸ್ವಿ ಸೂರ್ಯ, ಸಚಿವ ಸಂತೋಷ್ ಲಾಡ್. ಸಹಾಯ ಹಸ್ತದ ಕ್ರೆಡಿಟ್ಗೆ ಕೇಂದ್ರ ರಾಜ್ಯದ ತಿಕ್ಕಾಟ. ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿ ಪ್ರವೇಶಿಸಿದ ಬಿಎಸ್ಎಫ್ ಯೋಧ ವಶಕ್ಕೆ. ಪಿಕೆ ಸಿಂಗ್ ಕುಟುಂಬದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ. ನಮ್ಮ ಮಗನನ್ನ ಬೇಗ ಭಾರತಕ್ಕೆ ಕರೆತನ್ನಿ ಅಂತ ಬೇಡಿಕೆ. ಜಿನಿ ಕಂಪನಿಯ ಮಾಲಕನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಯುವತಿ ಜೊತೆ ಅನುಚಿತ ವರ್ತನೆ. ದಿಲೀಪ್ ಕುಮಾರ್ ವಿರುದ್ಧ ಕಳ್ಳಂಬೆಳ ಠಾಣೆಯಲ್ಲಿ ಎಫ್ಐಆರ್. ಬಿಜೆಪಿ ಹತ್ಯೆ ಕೇಸ್ನಲ್ಲಿ ಪತ್ನಿ ಪಲ್ಲವಿ ವಿಚಾರಣೆ. ಅತ್ತ ಪುತ್ರಿ ಕೃತಿ ಮಾನಸಿಕವಾಗಿ ಸ್ಥಿರವಾಗಿದ್ದಾಳೆ ಅಂತ ನಿಮಾನ್ಸ್ನಿಂದ ವರದಿ. ಕೆಲ ದಿನದಲ್ಲೇ ಕೃತಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ತಯಾರಿ. ರಾಜಕಾಲುವೆ ಒತ್ತುವರಿ ಮಾಡಿ ಶಾಲೆಯ ಕಾಂಪೌಂಡ್ ನಿರ್ಮಾಣ. ಯಲಹಂಕದ ವಿಸ್ಡಮ್ ಶಾಲೆಯ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪ. ಬಿಬಿಎಂಪಿ ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ. ಕೊಪ್ಪಳದ ಹುಲಿಗೆಮ್ಮದೇವಿ ಹುಂಡಿ ಎಣಿಕೆ ಕಾರ್ಯ. ಹಣ ಎಣಿಕೆಯ ವೇಳೆ ವಿಚಿತ್ರ ಹರಕೆಯ ಪತ್ರ ಪತ್ತೆ. ಪರೀಕ್ಷೆಯಲ್ಲಿ ವಿಷಯವಾರು ಇಂತಿಷ್ಟು ಅಂಕ ಬೇಕು ಅಂತ ಪತ್ರದ ಮೂಲಕ ವಿದ್ಯಾರ್ಥಿಯ ಹರಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.